ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾನೆ. ಮೆಟ್ರೋ ಬರ್ತಾ ಇದ್ದಂತೆ ಹಳಿ ಮೇಲೆ ಹಾರಿದ್ದಾರೆ ಪ್ರಯಾಣಿಕ. ಇದು ಇಂದು ಮಧ್ಯಾಹ್ನ 12:25 ಸುಮಾರಿಗೆ ನಡೆದಿರುವಂತಹ ಘಟನೆ. ಇದು ತಕ್ಷಣವೇ ಮೆಟ್ರೋವನ್ನು ನಿಲ್ಲಿಸಿದ ಲೋಕೋ ಪೈಲಟ್. ಘಟನೆಯಿಂದ ಈಗ 10 ನಿಮಿಷ ಕಾಲ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಹಳಿಗೆ ಪೂರೈಕೆಯಾಗ್ತಾ ಇದ್ದಂತಹ ವಿದ್ಯುತ್ ಸ್ಥಗಿತಗೊಳಿಸಿದ ಸಿಬ್ಬಂದಿ ಹಳಿ ಮೇಲೆ ಹಾರಿದ ಪ್ರಯಾಣಿಕರನ್ನ ರಕ್ಷಿಸಿದ್ದಾರೆ ಮೆಟ್ರೋ ಸಿಬ್ಬಂದಿಯವರು. 12:34ಕ್ಕೆ ಎಂದಿನಂತೆ ಮೆಟ್ರೋ ಸಂಚಾರ ಪುನಃ ಆರಂಭವಾಗಿದೆ. ಸೊ ದಿಢೀರನೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿರುವಂತಹ ಘಟನೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಒಳಗಡೆ ನಡೆದಿರುವಂತಹ ಘಟನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದ್ಯಾಕೋ ಏನೋ ಗೊತ್ತಿಲ್ಲ, ದಿಢೀರನೆ ಪ್ರಯಾಣಿಕ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಮೆಟ್ರೋ ಸಿಬ್ಬಂದಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ನಮ್ಮ ಜೊತೆ ಇದ್ದಾರೆ. ಉಲ್ಲಾಸ್, ಮುಖ್ಯವಾಗಿ ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ಒಬ್ಬ ವ್ಯಕ್ತಿ ದಿಢೀರನೆ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ? ಇವತ್ತು ಮಧ್ಯಾಹ್ನ 12:24 ನಡೆದಿರುವಂತಹ ಘಟನೆ ಇದು. ಏಕಾಏಕಿ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕ ರೈಲು ಬರ್ತಾ ಇರುವಂತಹ ಸಂದರ್ಭದಲ್ಲೇನೆ ಹಳಿ ಮೇಲೆ ಹಾರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಮೂಲಗಳ ಪ್ರಕಾರ ಆತ ಆತ್ಮಹತ್ಯೆಗೆ ಯತ್ನ ಮಾಡಿದ ಅನ್ನುವಂಥದ್ದು ಗೊತ್ತಾಗ್ತಿದೆ. ತಕ್ಷಣನೇ ಅಂದ್ರೆ ಕರ್ನಾಟಕ ಸಿಸ್ಟಮ್ ನಲ್ಲಿ ನಮ್ಮ ಮೆಟ್ರೋ ಓಡಾಟವನ್ನ ಮಾಡ್ತಿರೋ ಹಿನ್ನೆಲೆಯಲ್ಲಿ ಯಾವುದೇ ಒಂದು ವಸ್ತು ಹಳಿ ಮೇಲೆ ಬೀಳ್ತಾ ಇದ್ದಂತಾನೆ ಆಟೋಮೆಟಿಕಲಿ ಟ್ರೈನ್ ಸ್ಟಾಪ್ ಆಗುತ್ತೆ. ಸೊ ಅದೇ ತರ ಪ್ರಯಾಣಿಕ ಹಳಿ ಮೇಲೆ ಬೀಳ್ತಾ ಇದ್ದಂತಾನೆ ಟ್ರೈನ್ ಸ್ಟಾಪ್ ಆಗಿದೆ. ಅಲ್ಲಿದ್ದಂತಹ ಲೋಕೋ ಪೈಲಟ್ ಆಗಿರ್ಬೋದು ಮತ್ತೆ ಅಲ್ಲಿರುವಂತಹ ಸೆಕ್ಯೂರಿಟಿ ಎಲ್ಲರೂ ಕೂಡ ಆತನನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸೊ 10 ನಿಮಿಷಗಳ ಕಾಲ ಅಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ಬಳಿಕ ಅಂದ್ರೆ ಹಳಿ ಮೇಲೆ ಬಿದ್ದಂತಹ ವ್ಯಕ್ತಿಯನ್ನ ಪ್ರಯಾಣಿಕನನ್ನ ಅಲ್ಲಿಂದ ತೆರವು ಮಾಡಿದ ಬಳಿಕ ಆತನನ್ನ ಅಂದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಒಂದು ಹಾನಿನೂ ಕೂಡ ಆಗಿಲ್ಲ, ಮತ್ತೆ ಪ್ರಾಣಾಪಾಯದಿಂದ ಕೂಡ ಆತ ಪಾರಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಇನ್ನೊಂದು ಮೂಲಗಳ ಪ್ರಕಾರ ಆತ ತಲೆ ಸುತ್ತು ಬಂದು ಹಳಿ ಮೇಲೆ ಬಿದ್ದ ಅನ್ನುವಂಥದ್ದು ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಯಾವುದೇ ರೀತಿಯಾದಂತಹ ಒಂದು ಅಚಾತುರ್ಯ ಆಗಿಲ್ಲ. 10 ನಿಮಿಷಗಳ ಬಳಿಕ ಮತ್ತೆ ಮೆಟ್ರೋ ಓಡಾಟ ಸಂಚಾರ ಆಗಿರುವಂತದ್ದು. ಸೊ ಪ್ರತಿ ಬಾರಿ ಇದೇ ರೀತಿಯಾದಂತಹ ಮೆಟ್ರೋ ನಿಲ್ದಾಣದ ಒಳಗಡೆ ಈ ರೀತಿಯಾದಂತಹ ಘಟನೆ ಆಗ್ತಿದೆ. ಇದಕ್ಕೆ ಅಂದ್ರೆ ಹಳಿ ಮತ್ತೆ ಪ್ರಯಾಣಿಕರ ನಡುವೆ ಒಂದು ಸೇಫ್ಟಿ ಆದಂತಹ ಒಂದು ಬ್ಯಾರಿಕೇಡ್ ಅನ್ನ ಹಾಕ್ಬೇಕು ಅನ್ನುವಂತಹ ಒಂದು ಕೂಗು ಪ್ರತಿ ಬಾರಿ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇದೆ. ಸೊ BMRCL ಅಧಿಕಾರಿಗಳು ಇಲ್ಲ ನಾವು ಮುಂಬರುವಂತಹ ಮೆಟ್ರೋ ಫೇಸ್ 3 ಏನಿದೆ ಆ ಒಂದು ಫೇಸ್ 3 ಅಲ್ಲಿ ನಾವು ಬೇಕಾದಂತಹ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶನ ಕೊಡುವಂತ ಕೆಲಸ ಮಾಡ್ತಿದೆ. ಸೊ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಮೆಟ್ರೋಗಳಲ್ಲಿ ಈ ರೀತಿಯಾದಂತಹ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಇದೆ. ಸೊ ಆ ರೀತಿಯಾದಂತಹ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಇದ್ರೆ ಈ ರೀತಿಯಾದಂತಹ ಒಂದು ದುರ್ಘಟನೆ ಆಗೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇದೆ. ಸೊ ಸದ್ಯಕ್ಕೆ ಪ್ರತಿ ಬಾರಿ ಏನಾರ ಒಂದು ಅಚಾತುರ್ಯ ಆದಾಗ ಅಂದ್ರೆ ಹಳ್ಳಿ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಪ್ರಾಣ ಹೋಗುವಂತಹದ್ದು ಈ ಹಿಂದೆ ಸಾಕಷ್ಟು ಘಟನೆಗಳು ನಡೆದಿದ್ವು. ಆದ್ರೆ ಲೋಕೋ ಪೈಲಟ್ ಮತ್ತೆ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿಯ ಎಚ್ಚರಿಕೆಯ ನಡೆಯಿಂದ ಈಗ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿ. ಇನ್ನು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ತಕ್ಷಣವೇ ಮೆಟ್ರೋ ನಿಲ್ಲಿಸಿದಂತಹ ಲೋಕೋ ಪೈಲಟ್ ಒಂದು ಯಾವ ವ್ಯಕ್ತಿ ದಿಢೀರನೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಆತನನ್ನು ಮೆಟ್ರೋ ಸಿಬ್ಬಂದಿಯವರು ರಕ್ಷಿಸಿದ್ದಾರೆ. ಇನ್ನು ತಲೆ ಸುದ್ದಿ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿದೆ. 12:34ಕ್ಕೆ ಎಂದಿನಂತೆ ಮತ್ತೆ ಮೆಟ್ರೋ ಪ್ರಯಾಣ ಪುನಃ ಆರಂಭವಾಗಿದೆ.
ಇನ್ನು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳೆಗೆ ತಲೆ ಸುತ್ತು ಬಂದು ದಿಢೀರನೆ ಕೆಳಗಡೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ತಕ್ಷಣವೇ ಅಲ್ಲಿದ್ದಂತಹ ಮೆಟ್ರೋ ಸಿಬ್ಬಂದಿ ಆ ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಇದು ಒಂದು ಕಡೆಯಿಂದ ಏನೋ ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನುವಂಥದ್ದು ಕೂಡ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿತ್ತು. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ತಲೆ ಸುತ್ತು ಬಂದು ಕೆಳಗಡೆ ಬಿದ್ದಿದ್ದಾರೆ ಅನ್ನುವಂಥದ್ದು ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಸೊ ತಕ್ಷಣವೇ ಮೆಟ್ರೋವನ್ನು ಏನೋ ನಿಲ್ಲಿಸಿ ಆಕೆಯನ್ನು, ಆ ಒಂದು ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ ಮೆಟ್ರೋ ಸಿಬ್ಬಂದಿಯರು. ಇದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ದಿಢೀರನೆ ತಲೆ ಸುತ್ತು ಬಂದು ಕೆಳಗಡೆ ಬಿದ್ದಿರುವಂತಹ ಘಟನೆಯಲ್ಲಿ ಗೊತ್ತಾಗ್ತಾ ಇದೆ. ಯಾವಾಗ ಮಹಿಳೆ ದಿಢೀರನೆ ಕೆಳಗಡೆ ಬೀಳ್ತಾಳೆ, ತಕ್ಷಣವೇ ಮೆಟ್ರೋವನ್ನು ಲೋಕೋ ಪೈಲಟ್ ಅವರು ನಿಲ್ಲಿಸ್ತಾರೆ. ಮೆಟ್ರೋ ಹಳಿಗೆ ತಲೆ ಸುತ್ತಿ ಬಿದ್ದಿರುವಂತಹ ಮಹಿಳೆ ಇದು ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋದ್ರಾ ಅಂಥೇಳಿ ಎಲ್ರಿಗೂ ಕೂಡ ಪ್ರಶ್ನೆ ಮೂಡಿತ್ತು. ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ತಕ್ಷಣವೇ ಆ ಒಂದು ಮೆಟ್ರೋವನ್ನು ನಿಲ್ಲಿಸಿದ್ದಾರೆ. ಯಾವಾಗ ತಲೆ ಸುತ್ತಿ ಬಂದು ಮಹಿಳೆ ಕೆಳಗೆ ಬೀಳ್ತಾಳೆ, ಆ ಸಂದರ್ಭದಲ್ಲಿ ದಿಢೀರನೆ ಮೆಟ್ರೋ ಸಿಬ್ಬಂದಿಯವರು ಆಕೆಯನ್ನು ರಕ್ಷಣೆ ಕೂಡ ಮಾಡಿದ್ದಾರೆ.